ಇಟ್ಟು ಸಂದಿರ್ಗಾಗಿ ಏನು ಮಾಡಿಲ್ಲ, ಏನೊಂದು ಮಾಡಿಲ್ಲ ನಾನು. ಮತ್ತು ತುಂಬ ದುಃಖ ಅಂದರೆ ಅದು ಸಂಧ್ಯಾನ ಹತ್ರ ನಾನು ನನ್ನ ಮಗಳ ಹತ್ರ ಯಾವಾಗಲೂ ಮಾತಾಡ್ತಾ ಇದ್ದೀನಿ. ನೋಡು, ನಾವಿಬ್ಬರು ಇಲ್ಲಿ ಈ ಮನೆಯಲ್ಲಿ ಆ ಥರ ಯಾರೂ ಇಲ್ಲಲ್ಲ, ನಾವಿಬ್ಬರು ಮಾತ್ರ ತಾನೆ. ಯಾವುದೋ ಒಂದು ಬಂದಿದ್ದಾಗ ನಮಗೆ ನೀನೇ ಬರಬೇಕಾಗಿತ್ತು, ಅಲ್ಲಿಂದ ತುಂಬ ದೂರ ಅಲ್ವಾ, ಓಡ್ಕೊಂಡು ಬರೋಕ್ಕಾಗಲ್ಲ. ಆಗ ನಮಗೆ ಅಕ್ಕಪಕ್ಕ ಜನ ಒಂದು ಬೇಕೇ ಬೇಕು. ಮತ್ತು ನಾನು ಅವ್ರ ಹತ್ರ ಒಂದು ಕ್ಲೋಸ್ನೆಸ್ ಇಲ್ಲ. ಅದು ಯಾಕೆಂದರೆ ಮನೆಯಲ್ಲಿ ತುಂಬ ಕೆಲಸ, ಮತ್ತು ಮನೆಯಲ್ಲಿ ಯಾವಾಗಲೂ ಗೆಸ್ಟ್ ಬಂದೇ ಇರುತ್ತೆ. ಅದೆಲ್ಲ ನಾನೇ ನೋಡಬೇಕು. ಅಪ್ಪಾಜಿ ಎಲ್ಲ ಕೆಲಸ ಮಾಡುತ್ತಾನೆ, ಮನೆಯಲ್ಲಿ ಯಾರೂ ಇಲ್ಲ ನನಗೆ ನೋಡೋಕ್ಕೆ ಆ ಥರ. ಮತ್ತು ನಮ್ಮ ಸ್ವಂತ ಜನ ಎಲ್ಲರೂ ನನ್ನ ಜೊತೆಯಲ್ಲಿ ಇದ್ದಾರೆ, ನಮ್ಮ ಫ್ಯಾಮಿಲಿ ಪೂರ್ತಿ. ನನ್ನ ದುಃಖದ ವಿಷಯ ಅಂದರೆ ಅವರಿಬ್ಬರು ನನ್ನ ತಂಗಿ ಯಜಮಾನರು ನನ್ನ ಜೊತೆಯಲ್ಲಿ ಕೂತ್ಕೊಂಡು ನಮಗಾಗಿ ಎಲ್ಲ ಮಾಡ್ಯಾರೆ. ಈ ವರ್ಷ ಅವರಿಲ್ಲ ನಮ್ಮ ಜೊತೆಯಲ್ಲಿ. ನಿಮ್ಮ ಹತ್ರ ಹೇಳಿಬಿಟ್ಟು ಅದು ಏನು ಪ್ರಯೋಜನ ಇಲ್ಲ. ಆದರೂ ನೋಡಿ, ಈಗ ನಮ್ಮದು ಲೈಫು ಅದು ಯಾವ ಥರ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ತುಂಬ ಆಗಿದ್ದೀವಿ. ಏನಾಯಿತು ಅವರಿಗೆ ಎಂದು ಹೇಳೋಕ್ಕೇನೆ ನಮ್ಗೆ ಆಗಿಲ್ಲ. ನಮ್ಮ ತಂಗಿಗೆ ಅವಳಿಗೆ ಎಲ್ಲ ದುಃಖ ಆಗುತ್ತೆ ನಾನು ಈ ಥರ ಮಾತಾಡಿದಾಗ. ಸರಿ, ಈಗ 17 years 17 ವರ್ಷ ಆಯಿತು ಈ ಥರ ನಮ್ಮ ಮನೆಯಲ್ಲಿ ಈ ಥರ ಸಂದೀಪ್ದು ಬರ್ತಡೇ ನಡೀತಾ ಇದೆ. ಒಂದು ಸಾರಿ ಅವನು ನನ್ನ ಹತ್ರ ಹೇಳಿಬಿಟ್ಟು ಹೋಗಿದ್ದಾನೆ, ಅಮ್ಮ ನಾನೊಂದು ಸಾರಿ ಈ ದುನಿಯಾದಲ್ಲಿ ಇಲ್ಲದ್ರೇನು ನಿಮ್ಮ ಜೊತೆಯಲ್ಲಿ ತುಂಬ ಜನ ಇರುತ್ತೆ, ಅವರು ಅಲ್ಲ ನಿಮಗಾಗಿ ಎಲ್ಲ ಮಾಡುತ್ತೆ ಅಂತ. ಸತ್ಯ ಹೇಳಿದಾಗ ಪ್ರೆಸೆಂಟು, ಪಾಸ್ಟ್ ಆ್ಯಂಡ್ ಫ್ಯೂಚರ್ ನನ್ನ ಹತ್ರ ಹೇಳ್ಬಿಟ್ಟು ಹೋಗಿದ್ದಾನೆ ಅವನು. ಅದು ನಡೀತಾ ಇದೆ. ಈಗ ಇಲ್ಲೇ ಬಂದವರು ಯಾರು ದೊಡ್ಡವರು ಯಾರು ಚಿಕ್ಕವರು ಆ ಥರ ಏನಿಲ್ಲ, ಎಲ್ಲರೂ ಸಮಾನ. ಅದು ನೀವೆಲ್ಲ ನೋಡ್ಕೋಬೇಕು. ಸ್ಪೆಷಾಲಿಟಿ ಇದೆ ಈ ವರ್ಷ. ನನ್ನ ಮಕ್ಕಳು ಸಾಧಾರಣವಾಗಿ ಬಂದಿರೋದ್ರಿಂದ ನಮ್ಮ ಯಜಮಾನ್ರು ತಮ್ಮ ಮಗ ಮೃಣಾಲ್ US ಬಂದಿದ್ದಾನೆ, ಅವನು ಇಲ್ಲೇ ಇದ್ದಾನೆ. ಮತ್ತು ಚಕ್ರವರ್ತಿ ಅವರನ್ನು ನನ್ನ ಮಗ ಹೇಳಿದ ಥರನೇ ಕೊಟ್ಟಿದ್ದಾರೆ ಇವರೆಲ್ಲ. ನವೀನನ್ನು ನೋಡಿ ನಾನು ತುಂಬ ದಿನ ಆಯಿತು, ಈಗ ಅವರು ಬಂದಿದ್ದಾರೆ. ಐಲಸ ಗ್ರೂಪ್ ಅವರು ಒಂದು ಸಾರಿ ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಕಾರ್ಯಕ್ರಮ ಮಾಡಿದ್ದಾರೆ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗಲೂ ಅದೇ ಅವರು ಅದು ಮಾಡ್ತಾ ಇದೆ. ಸುಮಾ ಅವರು ಆವತ್ತು, ಸುಮಾ ಅಂತ ಅವರು ಅಂತ ಹೇಳೋಕ್ಕಿಲ್ಲ, ನನ್ನ ಮಗಳೇ, ಅವಳು ತುಂಬ ಅಳ್ಬಿಟ್ಟಿದೆ ಆವತ್ತು ಬಂದು. ನಾನು ಸಮಾಧಾನ ಮಾಡಿಕೊಂಡೆ ಅವಳಿಗೆ. ಏನು ಹೇಳಬೇಕು ಅಂತ ಗೊತ್ತಿಲ್ಲ ನನಗೆ. ಮುಂದೇನು ನಮಗೆ ಈ ಥರ ಇರಬೇಕು ಅಂತ ಆಸೆ ಇದೆ. ಮತ್ತು ಭಗವಂತ ಏನು ಮಾಡೋದು ಏನು ಗೊತ್ತಿಲ್ಲ ನನಗೆ. ಆ ಥರ ಇರಬೇಕು ಅಂತ ನಾವು ತುಂಬ ವಯಸ್ಸಾಗಿದೆ. ಮತ್ತು ಆರೋಗ್ಯ ಇದೆ ನನಗೆ, ತುಂಬ ಬ್ಯಾಕ್ ಪೇಯ್ನು, ನೀ ಪೇಯ್ನು ಎಲ್ಲ ಇತ್ತು. ಈಗ ನನಗೆ ಏನಿಲ್ಲ, ತುಂಬ ಆರೋಗ್ಯವಾಗಿ ಇದ್ದೀನಿ ನಾನು. ಯಾಕೆ ಆ ಥರ ಅಖಿಲೇಶ್ ಅವರು ಆ ಥರ ನೀವು ಎಲ್ಲರೂ ನಮ್ಮ ಜೊತೆ ನಮ್ಮ ಮನೆಯಲ್ಲಿ ಬಂದು ಈ ಥರ ಮಾತಾಡಿ ಅವ್ರದ್ದು ವಿಷಯ ಎಲ್ಲ ಹೇಳಿಬಿಟ್ಟು ನಿಮಗೆಲ್ಲ ಗೊತ್ತಾಗುತ್ತೆ ಅವರೆಲ್ಲ ಯಾವ ಥರ ದೊಡ್ಡ ವ್ಯಕ್ತಿಗಳು ಅಂತ. ಮತ್ತೊಂದು ಸ್ಪೆಷಾಲಿಟಿ ಯಾಕೆಂದರೆ ಇಲ್ಲಿ ಮೇಜರ್ ಮೂವಿ ನೀವು ಎಲ್ಲರೂ ನೋಡಿರ್ಬೋದು. ಆ ಮೇಜರ್ ಮೂವಿ ಡೈರೆಕ್ಟ್ರು ಶಶಿಕಿರಣ್ ತಿಕ್ಕ ಆ್ಯಂಡ್ ಅವರದ್ದು ವೈಫು ಇಲ್ಲಿ ಬಂದಿದ್ದಾರೆ. ಸ್ವಲ್ಪ ತೆಲುಗಲ್ಲಿ ಮಾತಾಡ್ತೀನಿ, ಇಂಗ್ಲಿಷ್ ಕಿರಣ್ ತಿಕ್ಕ ಆ್ಯಂಡ್ ಮಿಸ್ಸಸ್ ದೀಪಿಕಾ ಇವರು ಈಗ ನಮ್ಮ ಮನೆಯಲ್ಲಿ ಬರೋ ನಮ್ಗೆ ಗೊತ್ತೇ ಇರಲಿಲ್ಲ, ಇನ್ವೈಟ್ ಮಾಡಿಲ್ಲ ಅವರನ್ನು. ನಾನು ಅವರಾಗಿ ಬಂದಿದ್ದೆ, ಅವರ ಸಂತೋಷಕ್ಕೆ ಅವರಾಗಿ ಬಂದಿದ್ದೆ. ನಿಮ್ಮನ್ನು ಯಾರನ್ನೂ ನಾವು ಇನ್ವೈಟ್ ಮಾಡಿಲ್ಲಲ್ಲ, ಗೊತ್ತಿರುತ್ತೆ ನಿಮಗೆ. ತುಂಬ ಸಂತೋಷ ಆಯಿತು ಅವರು ಬಂದು ನಮ್ಮ ಜೊತೆಯಲ್ಲಿರಿಗೆ. ನನಗೇನು
ಅವತ್ತಿಗೆ ನನಗೆ ಇಷ್ಟ ಅಂದರೆ ನನಗೆ ಅವರೆಲ್ಲ ಇಷ್ಟ ಇದೆ, ಎಲ್ಲರೂ ಅದೇನೆ. ಯಾರು ಆಗಿದ್ರು ನನಗೆ ನನ್ನ ಮಗ ಥರನೇ ಕಾಣಿಸುತ್ತೆ. ಮಕ್ಕಳು ಒಳ್ಳೆಯವರೇ, ಅವಾಗ ನಾವು ಹೇಳಿ ಕೊಡಬೇಕಾಗಿಲ್ಲ, ಅದು ಮಾಡು ಇದು ಮಾಡು ಏನು ಮಾಡು ಆ ಥರ ಹೇಳ್ಬೇಕೊಟ್ಟಲ್ಲ. ಪೇರೆಂಟ್ಸ್ ಯಾವ ಥರ ಮಾಡೋದು ಅದು ನೋಡಿಕೊಂಡು ಅವರು ಇದು ಮಾಡುತ್ತೆ. ಇದು ಇವರು ಶಕುಂತಲಾ ಭಂಡಾರ್ಕರ್ ಅವರು ನನಗೆ ಜಲಸ್ ಇದೆ ನಿಮ್ಮ ಹತ್ರ. ಯಾಕೆಂದರೆ ಅಲ್ಲ ಚೆನ್ನಾಗಿ ಮಾತಾಡ್ತಾರೆ ಅದೆಲ್ಲ, ಭಾಷಾ ಅವಶ್ಯಕತೆ ಇಲ್ಲ. ಒಂದು ಆಂಗ್ಲ ಭಾಷೆಯಲ್ಲಿ ನೀವು ಮಾತಾಡ್ಬೋದು. ನೀವೆಲ್ಲ ನಿಮ್ಮ ಯಜಮಾನ್ಗಾಗಿ ತುಂಬ ಮಾಡಿದ್ದಾರೆ, ಅದೊಂದು ರೆಸ್ಪೆಕ್ಟ್. ನನ್ನ ಮಗನಿಗಾಗಿ ಏನು ಮಾಡಿದೆ? ಏನಿಲ್ಲ, ಏನು ಮಾಡಿಲ್ಲ ಅಂತ ನನಗೆ ಒಂದು ಇದು ಇದೆ. ಮತ್ತು ನಾನು ಒಂದು ಗ್ಯಾಲರಿ ಮಾಡಿಟ್ಟಿದೆ, ಅದೊಂದು ಪ್ರೊಫೆಷನಲ್ ಆಗಿ ಇಲ್ಲ. ನನ್ನ ಮನಸ್ಸಲ್ಲಿ ಏನು ಥರ ಒಂದು ಇದು ಬಂದಿದೆ ಅದೇ ಥರ ಹಾಕಿಟ್ಟಿದೆ. ಸ್ವಲ್ಪ ಪಿಕ್ಚರು ಅದು ಇದು ಎಲ್ಲ ಹಾಕಿಟ್ಟಿದೆ. ಅದು ನನಗೆ ಈಗ ಇಷ್ಟು ವರ್ಷಕ್ಕೆ ಅದು ಒಳ್ಳೆ ಥರ ಆಗಿದಲ್ವಾ ಅಂದು ಹೆಮ್ಮೆ ಇದೆ ಅಷ್ಟೇ. ಇಷ್ಟೆಲ್ಲ ಹೇಳಬೇಕಾಗಿತ್ತು. ಚಕ್ರವರ್ತಿ ಸುಲಿಬಲೆ ನಮ್ಗೆ ಮಗ ಕೊಟ್ಟಿದ್ದೇನೆ, ಇವರನ್ನೇ ನನಗೆ ಕೊಟ್ಟಿದೆ. ಒಂದೊಂದು ವರ್ಷ ನೆಕ್ಸ್ಟ್ ವರ್ಷ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಈ ವರ್ಷವೂ ಈ ಥರ ಎಲ್ಲ ಆಗೋಯಿತು, ಒಳ್ಳೆಯದಾಯಿತು. ನಿಮಗೆಲ್ಲ ನಮಸ್ಕಾರ, ಸಂತೋಷ. ಎಲ್ಲರೂ ನಮ್ಮ ಜೊತೆಯಲ್ಲಿ ಇರಲಿ ಅಷ್ಟೇ.